ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು LG ಕಂಪ್ಯೂಟರ್ ಸೆಂಟರ್. ತುಂಬ ಜನ ನನಗೆ DM ಮಾಡಿ ಕೇಳ್ತಿದ್ರು ಮತ್ತು ಕಮೆಂಟ್ಸ್ ಎಲ್ಲೂ ಕೂಡ ಹಾಕಿದ್ದೆ. ಸರ್, ನಾನು VAO ಅಪ್ಲಿಕೇಶನ್ನ ಹಾಕಿದ್ದೀನಿ, ಬಟ್ ಅಪ್ಲಿಕೇಶನ್ ಹಾಕೋ ಅರ್ಜೆಂಟಲ್ಲಿ ನಾನು ಸ್ವಲ್ಪ ಮಿಸ್ಟೇಕ್ನೇ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಕರೆಕ್ಷನ್ ಮಾಡಬೇಕಿತ್ತು, ಎಡಿಟ್ ಆಪ್ಷನ್ ಯಾವಾಗ ಬಿಡ್ತಾರೆ ಅಂತ. ಸೊ ನಮಗೆ ಬಂದ ಮಾಹಿತಿಯ ಪ್ರಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆಯಲ್ಲ, ಈ ವರ್ಷ ಅಪ್ಡೇಟ್ ಮಾಡಿರೋದು ಏನಂದರೆ ಎಡಿಟ್ ಆಪ್ಷನ್ ಬಿಡೋದು ಡೌಟ್ ಇದೆ. ಯಾಕಂದರೆ ಆಲ್ರೆಡಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ನು ಕೂಡ ಎಕ್ಸ್ಟೆಂಡ್ ಮಾಡಿದರೆ, ಅದು ಅಲ್ಲದೆ KA ಸರ್ವರ್ ಬ್ಯುಸಿ ಬರ್ತಿದೆ. ಅದರಿಂದ ಮತ್ತೆ ಎಕ್ಸ್ಟೆಂಡ್ ಮಾಡ್ಬೋದು ಅಥವಾ ಎಡಿಟ್ ಆಪ್ಷನ್ನ ಬಿಡ್ಬೋದು, ಬಿಡದೇ ಇರ್ಬೋದು. ಪ್ರಾಬಬಿಲಿಟಿ 50-60% ಇದೆ. ಸೊ ಇದರಿಂದ ನೀವು ಕರೆಕ್ಷನ್ನ ಮಾಡೋದು ಹೇಗೆ ಮತ್ತು ಆಗಿರೋ ತಪ್ಪನ್ನು ಸರಿ ಮಾಡೋದು ಹೇಗೆ, ಇದೆಲ್ಲನೂ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಮೇನ್ಲಿ ನೀವು ಮಾಡಿರೋ ಪ್ರಾಬ್ಲಮ್ ಏನು ಅಂದರೆ, ಆಧಾರ್ ಕಾರ್ಡ್ ಡಾಟಾ ಫೆಚ್ ಆಗಿರಲ್ಲ. ಅದನ್ನು ಬಿಟ್ಟರೆ ನೀವು ಯಾವುದೋ SSLC ಮಾರ್ಕ್ಸ್ ಕಾರ್ಡಲ್ಲಿ ಆಟೋಮೆಟಿಕ್ ತಗೊಳುತ್ತೆ. PUC ಮಾರ್ಕ್ಸ್ ಕಾರ್ಡಲ್ಲಿ ನೀವೇ ಮ್ಯಾನ್ಯುವಲಿ ಟೈಪ್ ಮಾಡಬೇಕಿರುತ್ತೆ. ಅದರಲ್ಲಿ ಏನಾದರೂ ಮಿಸ್ಟೇಕ್ನ ಮಾಡಿರ್ತೀರ. ಅದು ಇಲ್ಲ ಅಂದರೆ ನಿಮ್ಮ ಎಕ್ಸಾಮ್ಷನ್ ಡೀಟೇಲ್ಸು, ಅದು ಬಿಟ್ಟರೆ ನಿಮ್ಮ ಡಿಗ್ರಿ ಡೀಟೇಲ್ಸು, ಅದನ್ನು ಬಿಟ್ಟರೆ ನಿಮ್ಮ RD ನಂಬರ್, ಇಷ್ಟರಲ್ಲಿ ಯಾವುದಾದ್ರೂ ಒಂದಷ್ಟು ತಪ್ಪಾಗಿರುತ್ತೆ. ಅದನ್ನು ನಾವು ಸರಿ ಮಾಡ್ಕೊಳ್ಳೋದು ಹೇಗೆ, ಸರಿ ಮಾಡಬೇಕು ಅಂದರೆ ಯಾವ್ಯಾವ ಸ್ಟೆಪ್ನ ನಾವು ಫಾಲೋ ಮಾಡಬೇಕು, ಅದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಅಂದರೆ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಮೊದಲಿಗೆ ನೀವು ಏನು ತಪ್ಪು ಮಾಡಿದ್ದೀರ ಅದನ್ನು ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಆಪ್ಷನ್ನ ಬಿಟ್ಟಿದ್ದಾರೆ, ಫ್ರೀಸ್ ಆ್ಯಂಡ್ ಅನ್ಫ್ರೀಸ್ ಪ್ರೊಫೈಲ್ ಅಂತ. ಅದ್ರ ಬಗ್ಗೆ ಹೇಳ್ತೀನಿ. ಫ್ರೀಸ್ ಮತ್ತು ಅನ್ಫ್ರೀಸ್ ಪ್ರೊಫೈಲ್ ಏನಂದರೆ, ನೀವು ಆಲ್ರೆಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದೀರಾ, ಪೇಮೆಂಟ್ ಕೂಡ ಸಕ್ಸಸ್ ಆಗಿದೆ, ಅಪ್ಲಿಕೇಶನ್ ಆಲ್ರೆಡಿ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ, ಬಟ್ ನಿಮಗೆ ಕರೆಕ್ಷನ್ಸ್ ಬೇಕು. ಆ ಟೈಮಲ್ಲಿ ಈ ಒಂದು ಆಪ್ಷನ್ನ ನೀವು ಇನ್ಕ್ಲೂಡ್ ಮಾಡಲೇಬೇಕು, ಆ್ಯಕ್ಟಿವೇಟ್ ಮಾಡಲೇಬೇಕು. ಅದೇನೆಂದರೆ ಫ್ರೀಸ್ ಪ್ರೊಫೈಲ್, ಅನ್ಫ್ರೀಸ್ ಪ್ರೊಫೈಲ್. ಈಗ ತಪ್ಪು ಮಾಡಿದ್ದೀರಲ್ವಾ, ಏನೂ ತಲೆ ಕೆಡ್ಸ್ಕೊಬೇಡಿ, ನಾವಿದ್ದೀವಿ. ನಾವು ಹೇಳೋ ಪ್ರೊಸೀಜರ್ನ ಫಾಲೋ ಮಾಡ್ತಾ ಹೋಗಿ. ಅದೇನೆಂದರೆ, ಮೊದಲಿಗೆ ನೀವು ಈ ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿಬಿಟ್ಟು ಡೈರೆಕ್ಟ್ಲಿ ನೀವು ಯಾವ ನಂಬರಿಂದ ಲಾಗಿನ್ ಆಗಿದ್ದೀರೋ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು OTP ಹಾಕ್ಬಿಟ್ಟು ನೀವು ಡೈರೆಕ್ಟ್ಲಿ ಲಾಗಿನ್ ಆಗಿ. ಲಾಗಿನ್ ಆಗಿದ ತಕ್ಷಣ ನಿಮಗೆ ಲಾಗಿನ್ ಇಂಟರ್ಫೇಸ್ ಬರುತ್ತೆ. ಅದರಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ 6 ಆಪ್ಷನ್ಸ್ ಇರುತ್ತೆ. ಪ್ರೊಫೈಲ್ ಆಪ್ಷನ್, ಪೇಮೆಂಟ್ ಆಪ್ಷನ್, ಅದನ್ನು ಬಿಟ್ಟರೆ ನಿಮಗೆ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ, ಗ್ರೀವಿಯನ್ಸ್ ಅಂತ ಇರುತ್ತೆ, ಅದನ್ನು ಬಿಟ್ಟರೆ ರೈಸ್ ರಿಕ್ವೆಸ್ಟ್ ಅಂತ ಬರುತ್ತೆ, ಅದನ್ನು ಬಿಟ್ಟರೆ ಫ್ರೀಸ್ ರಿಕ್ವೆಸ್ಟ್ ಅಂತ ಬರುತ್ತೆ, ಇನ್ನೊಂದು ಕಂಟ್ರೋಲ್ ಸೆಂಟರ್ ಅಥವಾ ಹೆಲ್ಪ್ ಸೆಂಟರ್ ಅಂತ ಬರುತ್ತೆ. ನಿಮಗೆ ಮೇನ್ಲಿ ಇದು ಯಾವುದು ಬೇಡ, ನಿಮಗೆ ಬೇಕಾಗಿರೋದು ಫ್ರೀಸ್ ರಿಕ್ವೆಸ್ಟ್, ಫ್ರೀಸ್ ಆ್ಯಂಡ್ ಅನ್ಫ್ರೀಸ್ ರಿಕ್ವೆಸ್ಟ್ ಅಂತ ನಿಮಗೆ ಲಾಸ್ಟಲ್ಲಿ ಆಪ್ಷನ್ಸ್ ಇರುತ್ತೆ. ಆ ಆಪ್ಷನ್ನ ಕ್ಲಿಕ್ ಮಾಡಿ, ಜಸ್ಟ್ ಒನ್ ಟೈಮ್ ಮಾತ್ರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಓಪನ್ ಆದಾಗ ಮೇಲ್ಗಡೆ ರೀಸನ್ ಅಂತ ಇದೆಯಲ್ಲ, ಅಲ್ಲಿ ರೀಸನಲ್ಲಿ ನೀವು ಏನನ್ನು ಕರೆಕ್ಷನ್ ಮಾಡಬೇಕು, ಅಲ್ಲಿ ಒಂದಷ್ಟು ಆಪ್ಷನ್ಸ್ ಇದೆ. ಆ ಆಪ್ಷನಲ್ಲಿ ನಿಮಗೆ ಯಾವುದು ಸೂಟೇಬಲ್ ಆಗುತ್ತೋ, ನಿಮ್ಮ ಕರೆಕ್ಷನ್ಗೆ ಯಾವುದು ಸೂಟೇಬಲ್ ಆಗುತ್ತೋ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮದು ಆಧಾರ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಚೇಂಜ್ ಮಾಡಬೇಕು ಅಂದರೆ ಪರ್ಸ್ನಲ್ ಡೀಟೇಲ್ಸ್ ಚೇಂಜ್ ಅಂತ ರೀಸನ್ನ ಸೆಲೆಕ್ಟ್ ಮಾಡಿ. ಅಥವಾ ನಿಮ್ಮದು ಗ್ರ್ಯಾಜುಯೇಷನ್ ಡೀಟೇಲ್ಸ್ನ ಎಡಿಟ್ ಮಾಡಬೇಕು ಅಂದರೆ ಗ್ರ್ಯಾಜುಯೇಷನ್ ಡೀಟೇಲ್ಸ್ ಆರ್ ರಾಂಗ್ ಅಂತ ಸೆಲೆಕ್ಟ್ ಮಾಡಿ. ಸೊ ನೀವು ಯಾವುದನ್ನೇ ಸೆಲೆಕ್ಟ್ ಮಾಡಿದ್ರೂ ಕೂಡ ಕೆಳಗಡೆ ನಿಮಗೆ ರಿಮಾರ್ಕ್ಸ್ ಅಂತ ಇದೆ. ಸೊ ರಿಮಾರ್ಕ್ಸಲ್ಲಿ ನೀವು ಕಂಪ್ಲೀಟಾಗಿ ಬರೀಬೇಕು. ಏನಂದರೆ, ಡಿಯರ್ ಸರ್ ಆರ್ ಮೇಡಮ್, ಮೈ ಡೀಟೇಲ್ಸ್ ಆರ್ ಫಿಲ್ಡ್ ರಾಂಗ್ಲಿ. ಸೊ ಈ ಥರ ರಾಂಗಾಗಿ ನಾನು ಸಬ್ಮಿಟ್ನ ಮಾಡಿಬಿಟ್ಟಿದ್ದೀನಿ, ಅದನ್ನು ಕರೆಕ್ಷನ್ ಮಾಡಬೇಕು ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ಜಸ್ಟ್ ಕಾಪಿ ಮಾಡಿ ಪೇಸ್ಟ್ನ ಮಾಡ್ತಾ ಹೋಗಿ. ಅದನ್ನು ಮಾಡಿದ ತಕ್ಷಣ ನೀವು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ನಿಮ್ಮ ಆಧಾರ್ ನಂಬರ್ ಚೇಂಜ್ ಮಾಡ್ಬೋದು, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಚೇಂಜ್ ಮಾಡ್ಬೋದು, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಚೇಂಜ್ ಮಾಡ್ಬೋದು, ನಿಮ್ಮ ಕ್ಯಾಸ್ಟನ್ನು ಚೇಂಜ್ ಮಾಡ್ಬೋದು. ಅದೆಲ್ಲ ಆದಮೇಲೆ ನಿಮ್ಮ ಗ್ರ್ಯಾಜುಯೇಷನ್, SSLC, PUC ಇಷ್ಟು ಡೀಟೇಲ್ಸ್ನು ಕೂಡ ಮತ್ತೆ ನೀವು ಎಡಿಟ್ನ ಮಾಡ್ಬೋದು. ಸೊ ಈ ರೀತಿ ಎಡಿಟ್ನ ಮಾಡ್ಬೋದು. ಸೊ ಸಬ್ಮಿಟ್ ಮಾಡಿದ್ದೀರ, ಸಬ್ಮಿಟ್ ಮಾಡಿದ್ಮೇಲೆ ಡೈರೆಕ್ಟ್ಲಿ ನಿಮಗೆ ವಿತಿನ್ 5 ಮಿನಿಟ್ಸ್ ನಿಮಗೆ ಎಡಿಟ್ ಆಪ್ಷನ್ನ ಅವರು ಅನ್ಲಾಕ್ ಮಾಡಿಕೊಡಲ್ಲ. ವಿತಿನ್ 24 and 48 hours ಆಗುತ್ತೆ. ಆವಾಗ ನೀವು
ನಿಮಗೆ ಗೊತ್ತಾಗುತ್ತೆ. ವಿತಿನ್ 48 ಅವರ್ಸಲ್ಲಿ ಮತ್ತೆ ಬಂದು ನೀವು ಲಾಗಿನ್ ಆದಮೇಲೆ ಅಗೇನ್ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಯಾವುದೇ ರೀತಿ ನಾಟ್ ಎಡಿಟೇಬಲ್ ಅಂತ ಇರಲ್ಲ. ಜಸ್ಟ್ ನೀವು ಹೊಸದಾಗಿ ಅಪ್ಲಿಕೇಶನ್ ಆಗ್ತಿರೋ ಥರ ಇರುತ್ತೆ. ಆವಾಗ ಮೊದಲಿಂದಾನು ನೀವು ಚೆಕ್ ಮಾಡಿಕೊಂಡು ಕ್ರಾಸ್ ವೆರಿಫೈ ಮಾಡಿಕೊಂಡು ಮೊದಲಿಂದಾನು ಡೀಟೇಲ್ಸ್ನ ತುಂಬ್ತಾ ಬನ್ನಿ. ತುಂಬಿದ್ಮೇಲೆ ಎಲ್ಲನೂ ಕೂಡ ಸೇವ್ ಮಾಡಿಕೊಂಡು ಲಾಸ್ಟಲ್ಲಿ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ. ಫೈನಲ್ ಸಬ್ಮಿಟ್ ಕೊಡೋಕ್ಕೂ ಮುಂಚೆ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ. ಅದನ್ನು ಡ್ರಾಫ್ಟ್ನ ಅಪ್ಲಿಕೇಶನ್ನ ಪ್ರಿಂಟ್ ಮಾಡಿಕೊಂಡು ಮತ್ತೆ ಕ್ರಾಸ್ ವೆರಿಫೈ ಮಾಡಿಕೊಂಡು ಆಮೇಲೆ ಫೈನಲ್ ಸಬ್ಮಿಟ್ನ ಕೊಡಿ. ಯಾಕಂದರೆ ಫ್ರೀಸ್ ಮತ್ತು ಅನ್ಫ್ರೀಸ್ ಪ್ರೊಫೈಲ್ ಇರುವಂಥದ್ದು ಕೇವಲ ಒನ್ ಟೈಮ್. ನೀವೇನಾದರೂ ಅಪ್ಲಿಕೇಶನಲ್ಲಿ ಮತ್ತೆ ತಪ್ಪು ಮಾಡಿಕೊಂಡ್ರೆ ಅದಕ್ಕೆ ನಾವು ಹೊಣೆ ಅಲ್ಲ, ನೀವು KE ಕೂಡ ಹೊಣೆ ಆಗೋದಿಲ್ಲ. ಅದು ನಿಮ್ಮ ಮಿಸ್ಟೇಕ್ ಆಗಿರುತ್ತೆ. ಸೊ ನೀವು ಈ ಥರ ಅಪ್ಲಿಕೇಶನ್ನ ಕರೆಕ್ಷನ್ನ ಮಾಡ್ಕೋಬೋದು. ಈ ವಿಷಯ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಶೇರ್ ಕಾಮೆಂಟ್ ಮಾಡಿ. ಅದಾಗಿದ್ಮೇಲೆ ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಡೈಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. LG ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ ನಾನು ನಿಮಗೆ ತಿಳಿಸ್ಕೊಡ್ಲೇಬೇಕು. ಲಾಸ್ಟ್ 5 ಡೇಸಿಂದ ಸರ್ವರ್ ತುಂಬ ಬ್ಯುಸಿ ಬರ್ತಿದೆ. ಯಾಕಂದರೆ PC ಎಕ್ಸಾಮ್ ಇತ್ತು. ಅದಾಗಿದ್ಮೇಲೆ ಆಲ್ ಟಿಕೆಟ್ನ ಪಬ್ಲಿಷ್ ಮಾಡಿದರು. ಅದಾಗಿದ್ಮೇಲೆ PC OMR ಶೀಟ್ನು ಕೂಡ ಪಬ್ಲಿಷ್ ಮಾಡಿದರು. ಅದರಿಂದ ತುಂಬ ಸರ್ವರ್ ಬ್ಯುಸಿ ಬರ್ತಿದೆ. ಸೊ ನೀವೇ ಸ್ವತಃ ಅಪ್ಲೈ ಮಾಡ್ಕೋತೀನಿ ಅಂದರೆ 11 ಗಂಟೆ ಮೇಲೆ 7 ಗಂಟೆ ಒಳಗಡೆ, ಅಂದರೆ ನೈಟ್ 11 ಗಂಟೆ ಮೇಲೆ ಬೆಳಿಗ್ಗೆ 7 ಗಂಟೆ ಒಳಗಡೆ. ಸೊ ಸ್ಲೀಪಿಂಗ್ ಅವರ್ಸ್ ಏನಿರುತ್ತೆ ಆ ಟೈಮಲ್ಲಿ ಸರ್ವರ್ ಸ್ವಲ್ಪ 80% ಸಿಗುತ್ತೆ. ಆ ಟೈಮಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಇನ್ ಕೇಸ್ ಸೈಬರ್ ಸೆಂಟರಲ್ಲಿ ಹೋಗಿ ಅಪ್ಲೈ ಮಾಡಿಸ್ತೀನಿ ಅಂದರೆ ಸ್ವಲ್ಪ ಸರ್ವರ್ ಇರುತ್ತೆ, ನೋಡ್ಕೊಂಡು ಮಾಡಿಸಿ. ಲೇಟ್ ಆದರೂ ಪರವಾಗಿಲ್ಲ. ಅಪ್ಲಿಕೇಶನ್ ನಿಮಗೆ 7th ಸಬ್ಮಿಷನ್ಗೆ ಟೈಮ್ ಇದೆ. ಅದಾದಮೇಲೆ ಫೀಸ್ ಸಬ್ಮಿಷನ್ಗೆ ನಿಮಗೆ 10th ಟೈಮ್ ಇದೆ. ನಿಧಾನಕ್ಕೆ ಮಾಡಿದ್ರು ಪರ್ಫೆಕ್ಟಾಗಿ ಮಾಡಿ. ಆಮೇಲೆ ಸರ್ವರ್ ಬ್ಯುಸಿ ಇದೆ ಅಂದ್ಬಿಟ್ಟು ತಪ್ಪಾಗಿ ಮಾಡೋಕ್ಕೆ ಹೋಗಬೇಡಿ. ತಪ್ಪಾಗಿ ಮಾಡಿದ್ರೆ ನೀವು ಎಕ್ಸಾಮ್ ಬರೆಯೋದನ್ನೇ ಕಳ್ಕೊತೀರ. ಸೊ ಕರೆಕ್ಟಾಗಿ ಎಲ್ಲನೂ ರಿವೆರಿಫೈ ಮಾಡಿಕೊಂಡು 2 ಸಲ ಕ್ರಾಸ್ ವೆರಿಫಿಕೇಷನ್ನ ಮಾಡಿಕೊಂಡು ಫೈನಲ್ ಸಬ್ಮಿಟ್ನ ಕೊಡಿ. ಓಕೆನಾ? ಈ ರೀತಿಯಾಗಿ ನೀವು ಆಲ್ರೆಡಿ ಸಬ್ಮಿಟ್ ಮಾಡಿರೋವಂಥ ಅಪ್ಲಿಕೇಶನ್ನ ಕರೆಕ್ಷನ್ನ ಮಾಡ್ಕೋಬೋದು. ಸೊ ನಾನು ಹೇಳಿರೋ ಇಷ್ಟು ಸ್ಟೆಪ್ಸ್ನ ಫಾಲೋ ಮಾಡಿ ನಿಮ್ಮದು ಸಬ್ಮಿಷನ್ಗೂ ಮುಂಚೆ ಒಂದ್ಸಲ ಪ್ರಿವ್ಯೂ ಮಾಡಿಕೊಂಡು ಫೈನಲ್ ಸಬ್ಮಿಷನ್ನ ಮಾಡಿ. ಇಷ್ಟೇ. ಸೊ ಇನ್ನೊಂದು ಮೇನ್ ಥಿಂಗ್ ನಿಮ್ಗೆ ಹೇಳಲೇಬೇಕು. ತುಂಬ ಜನ ನನಗೆ DMs ಮಾಡಿದ್ದೀರಾ. ಏನಂದರೆ, ಸರ್ ಸರ್ವರ್ 5 ಡೇಸಿಂದ ಬ್ಯುಸಿ ಇದ್ದರೂ ಕೂಡ ನೀವು ತುಂಬ ಪೇಷನ್ಸಿಂದ ನಮಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂತ. ನಿಮಗೂ ಕೂಡ ಥ್ಯಾಂಕ್ ಯು. ಯಾಕಂದರೆ ನೀವು ಕೂಡ ಅಷ್ಟೇ ಪೇಷನ್ಸಿಂದ ನಾನು ಕೇಳಿದಾಗೆಲ್ಲ OTP ಇನ್ಫಾರ್ಮೇಷನ್ನ ಕೊಟ್ಟಿದ್ದೀರಾ. ಅದರಿಂದ ಇದು ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಸೊ ಇಷ್ಟೇ. ಅಂದರೆ ನೀವು ಯಾವ ರೀತಿ ನಮಗೆ ಡೀಟೇಲ್ಸ್ನ ಕರೆಕ್ಟಾಗಿ ಕೊಡ್ತೀರಾ ಅದ್ರ ಬೇಸಲ್ಲಿ ನಾವು ಸಬ್ಮಿಷನ್ನ ಮಾಡೋದಕ್ಕೆ ಈಸಿ ಆಗುತ್ತೆ. ಒಬ್ಬೊಬ್ರು ನಮಗೆ ಯೂಸರ್ ನೇಮ್ ಕರೆಕ್ಟಾಗಿ ಕೊಡಲ್ಲ, ಒಬ್ಬೊಬ್ರು ಪಾಸ್ವರ್ಡ್ ಕರೆಕ್ಟಾಗಿ ಕೊಡಲ್ಲ. ಅಥವಾ ಹೊಸದಾಗಿ ಸಬ್ಮಿಷನ್ ಮಾಡ್ತಿದ್ದೀರಾ ಅಂದರೆ ಜಸ್ಟ್ ನೀವು ಡಾಕ್ಯುಮೆಂಟ್ಸ್ ಸೆಂಡ್ ಮಾಡಿದ್ರೆ ಸಾಕಾಗುತ್ತೆ. ಬಟ್ ಒಂದೇ ಡಾಕ್ಯುಮೆಂಟ್ಸ್ನ 10 ಸಲ ಸೆಂಡ್ ಮಾಡ್ತೀರಾ. ಇಟ್ಸ್ ಓಕೆ, ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಅದು ಯೂನಿವರ್ಸಲ್ ಪ್ರಾಬ್ಲಮ್. ಯಾಕಂದರೆ ಬೇಗ ಅಪ್ಲಿಕೇಶನ್ ಹಾಕ್ಬಿಡೋಣ, ಸರ್ವರ್ ಬ್ಯುಸಿ ಬರ್ತಿದೆ ಅಂತ ನೀವು ಆ ಥರ ಮಾಡೋಕ್ಕೆ ಹೋಗ್ತೀರಾ. ಇಟ್ಸ್ ಓಕೆ. ಬಟ್ ತುಂಬ ಜನ DMs ಮಾಡಿದಾರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. LG ಕಂಪ್ಯೂಟರ್ ಸೆಂಟರ್ ಯಾವಾಗಲೂ 101% ಎಫರ್ಟ್ಸ್ ಮತ್ತು ರಿಸಲ್ಟ್ನ ಕೊಡೋಕ್ಕೆ ಇಷ್ಟಪಡುತ್ತೆ. ಸೊ ಇದೇ ರೀತಿ ನಮ್ಮ ನಿಮ್ಮ ಕೋಆಪ್ರೇಷನ್ ಇರಲಿ. LG ಕಂಪ್ಯೂಟರ್ ಸೆಂಟರ್ನ ಎತ್ತರಕ್ಕೆ ತಗೊಂಡೋಗೋಣ. ಸೊ ನಿಮಗೆ ಯಾವುದೇ ಡೀಟೇಲ್ಸ್ ಬೇಕಿರಲಿ ನನಗೆ ಜಸ್ಟ್ ಒಂದು DM ಮಾಡಿ ಅಥವಾ ಜಸ್ಟ್ ಒಂದು ಕಮೆಂಟ್ ಮಾಡಿ. ನನಗೆ ಗೊತ್ತಿಲ್ಲ ಅಂದರೂ ಕೂಡ ನನಗೆ ಅದ್ರ ಬಗ್ಗೆ ಎಜುಕೇಷನ್ ತೊಗೊಂಡು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಗೊತ್ತಿಲ್ಲದೆ ಇರೋದನ್ನು ಮನಸ್ಸಲ್ಲೇ ಇಟ್ಕೊಬೇಡಿ, ನನ್ನ ಹತ್ರ ಹೇಳ್ಕೊಳ್ಳಿ. ನನಗೆ ಗೊತ್ತಿಲ್ಲ ಅಂದರೂ ಕೂಡ ನಾನು ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಂಡು ನಿಮಗೆ ಕಂಪ್ಲೀಟ್ಲಿ 101% ನಿಮಗೆ ಎಜುಕೇಷನ್ನ ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ LG ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ನ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್.